What's up guys? ಆ್ಯಕ್ಚುಲಿ ಕನಸಲ್ಲೆಲ್ಲ ಅದೇ ಬರ್ತೈತೆ, ಊಟ ಮಾಡೋದು ಊಟ ತಿನ್ನೋದು ಇದೇ ಬರ್ತೈತೆ. ಸೊ ಅದಕ್ಕೋಸ್ಕರ ಅದೊಂದು ಗ್ಲಿಮ್ಸ್ ಹಾಕಿದೆ. ಅದು ಯಾವಾಗಲೂ ತಿಂದಿರೋದು ಇವಾಗಲ್ಲ. ಟೈಮ್ ಇವಾಗ 7 ಗಂಟೆ ಆಗ್ತಿದೆ. ಈಗಿದ್ದೆ ನಾನು ಇನ್ನು. ಆ್ಯಕ್ಚುಲಿ ರಾತ್ರಿ ಮಲ್ಕೊಂಡಿದ್ದೆ 1 ಗಂಟೆ ಆಯಿತು. ರಾತ್ರಿ 1 ಗಂಟೆವರೆಗೂ ನಿದ್ದೆ ಬರಲಿಲ್ಲ. ಸೊ ಫಿಲಮ್ ನೋಡ್ಕೊಂಡು ಹಂಗೋ ಹಿಂಗೋ ಮಾಡಿ ಮಲ್ಕೊಳ್ಳೋಷ್ಟರಲ್ಲೇ 1 ಗಂಟೆ ಆಯಿತು. ಸೊ ಆ್ಯಕ್ಚುಲಿ ರಾತ್ರಿ ನಿದ್ದೆ ಬರಲಿಲ್ಲ. ಹತ್ರ 1 ಗಂಟೆ 1:30 ಆಯಿತು ಮಲ್ಕೊಳ್ಳೋಷ್ಟರಲ್ಲಿ. ಫಿಲಮ್ ನೋಡ್ಕೊಂಡು ಕೂತಿದ್ದೆ, ಆಮೇಲೆ ಮಲಿಕೊಂಡೆ. ಈಗೆದ್ದೆ ಟೈಮ್ 7 ಗಂಟೆ ಆಗ್ತಿದೆ. ಜಿಮ್ಗೆ ಹೋಗೋಣ. ಜಿಮ್ಗೆ ಹೋಗ್ಬಿಟ್ಟು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಅಂದರೆ ಸಾಯಂಕಾಲ ನಾನು ಪ್ರತಿ ಶನಿವಾರ ಇಸ್ಕಾನ್ಗೆ ಹೋಗ್ತೀನಿ. ಸೊ ಈ ಶನಿವಾರನೂ ಇಸ್ಕಾನ್ಗೆ ಹೋಗ್ಬಿಟ್ಟು ಅಲ್ಲಿ ರಾತ್ರಿ 9 ಗಂಟೆಗೆ ಈ ಉಪವಾಸನ ಬ್ರೇಕ್ ಮಾಡ್ತೀನಿ. ಸೊ ಇದು ಪ್ಲ್ಯಾನು. ಎಸ್, ರಾತ್ರಿ 9 ಗಂಟೆಗೆ ದೇವಸ್ಥಾನದಲ್ಲಿ ಈ ಉಪವಾಸನ ಬ್ರೇಕ್ ಮಾಡ್ತೀನಿ. ಸಿಗೋಣ. ಸೊ ಗುಡ್ ಮಾರ್ನಿಂಗ್ ಅವಾಗಲೇ ಆಯ್ತಲ್ಲ. ಸೊ ಎಸ್, ಆವಾಗಲೇ ಹೇಳ್ದಂಗೆ ರಾತ್ರಿ ಮಲ್ಕೊಳ್ಳೋಷ್ಟಲ್ಲೇ 1 ಗಂಟೆ 2 ಗಂಟೆ ಆಯಿತು, ನಿದ್ದೆ ಬರಲಿಲ್ಲ. ಅದಾದಮೇಲೆ ಫಿಲಮ್ ನೋಡ್ಕೊಂಡಿದ್ದೆ. ಆಮೇಲೆ ಮತ್ತೆ 7 ಗಂಟೆಗೆ ಎದ್ದೆ. ಸಿಕ್ಕಾಪಟ್ಟೆ ತಲೆ ತಿರುಗ್ತೈತೆ. ತಲೆ ಕಣ್ಣು ಮುಚ್ಚರೆ ಸಾಕು, ಗಿಮ್ಮಂತ ತಿರುಗ್ತಾಯಿದೆ ತಲೆ. ಹೊಟ್ಟೆಲಂತೂ ಹೆಬ್ಬಾವು, ಕೆರೆ ಹಾವು ಎಲ್ಲ ಹಾವು ಡ್ಯಾನ್ಸ್ ಆಡ್ತೈತೆ. ಬಟ್ ಇನ್ನು ಕರೆಕ್ಟಾಗಿ ಎಷ್ಟು ಅವರ್ ಆಯ್ತೋ ಗೊತ್ತಿಲ್ಲ, ನೈಟ್ 9 ಗಂಟೆವರೆಗೂ. ಆ್ಯಂಡ್ ಇದನ್ನು ಏನಕ್ಕೆ ಮಾಡ್ತಿದ್ದೀನಿ ಅಂತ ಹೇಳ್ಬಿಡ್ತೀನಿ ಕೇಳಿ. ಇವಾಗ ನಾರ್ಮಲ್ ಆಗಿ ಪ್ರೆಪ್ ಮಾಡ್ತೀವಿ. ನಾರ್ಮಲ್ ಕಾಂಪಿಟೇಷನ್ ಟೈಮಲ್ಲಿ ಪ್ರೆಪ್ ಮಾಡ್ತೀವಲ್ವ, ಆವಾಗ ಕ್ಯಾಲರೀಸ್ನ ಕಮ್ಮಿ ತಿನ್ನಬೇಕಾಗತ್ತೆ. ಹೋಗ್ತಾ ಅಂದರೆ ಇವಾಗಿನ ಪರವಾಗಿಲ್ಲ, ಬಟ್ ಹೋಗ್ತಾ ಕ್ಯಾಲರೀಸ್ ಕಮ್ಮಿ ತಿನ್ನಬೇಕಾಗತ್ತೆ. ತಿರುಗ್ತಾ ಇಲ್ಲ, ನಾಲ್ಗೆ ತಿರುಗ್ತಾ ಇಲ್ಲ. ಆವಾಗ ಕಮ್ಮಿ ತಿನ್ನಬೇಕಾದ್ರೆ ಮೈಂಡಿಗೆ ಬಂದ್ಬಿಡುತ್ತೆ, ಇವೆಲ್ಲ ಮಾಡಬೇಕಾ, ಇವೆಲ್ಲ ಬೇಕಾ ನಮಗೆ, ಇವೆಲ್ಲ ಮಾಡಬೇಕಾ ಅಂತ ಮೈಂಡಿಗೆ ಬರುತ್ತೆ. ಬಟ್ ಒಂದು ಸತಿ 2 ದಿನನೇ ಊಟ ಬಿಟ್ಟಿದ್ದೀನಂತೆ, ಇವೆಲ್ಲ ಯಾವ ಲೆಕ್ಕ ಅನ್ನೋದೊಂದು ಮೈಂಡಿಗೆ ಬಂದ್ಬಿಟ್ರೆ ಅವಾಗ ಅದು ಮ್ಯಾಟ್ರ್ ಆಗೋಲ್ಲ. ಸೊ ಈ ಥರ ಮೈಂಡ್ ಸೆಟ್ನ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಇದನ್ನು ಮಾಡ್ತಾ ಇರೋದು. ಎಸ್, ಹೇಳ್ದಂಗೆ ಅಂದ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು. ಸೊ ಅದಕ್ಕೋಸ್ಕರನೇ ಇದನ್ನು ಮಾಡ್ತಾಯಿದ್ದೀನಿ. ಎಸ್, ಒನ್ ಡೇ ಏನೋ ಆರಾಮಾಗಿ ಆಗೋಯ್ತು, ಏನು ಪ್ರಾಬ್ಲಮ್ ಇಲ್ಲ. ನೆನ್ನೆ ರಾತ್ರಿ 9 ಗಂಟೆವರೆಗೂ ಕ್ಲೀನಾಗಿ ಆಗೋಯ್ತು. ಬಟ್ ರಾತ್ರಿ ಒಂದು 10 ಗಂಟೆ ಆದಮೇಲೆ ನರಕ ಸ್ಟಾರ್ಟ್ ಆಗಿರೋದು. ಎಸ್, ಬಟ್ ಆದರೂ ಗಿವ್ ಅಪ್ ಮಾಡ್ತೀನಿ. ರಾತ್ರಿ 9 ಗಂಟೆವರೆಗೂ ಇದ್ದೇ ಇರ್ತೀನಿ. ಇವಾಗ ಜಿಮ್ಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಪ್ರೀ ವರ್ಕೌಟ್ ಬಿದ್ದುಬಿಟ್ರೆ ಸಾಕು, ನೆಮ್ಮದಿ ಜೀವನ. ಸೊ ಎಸ್, ಮಾಡ್ತಾಯಿದ್ದೀನಿ, ಬಿಡ್ತಾಯಿಲ್ಲ. 100% ರಾತ್ರಿ 9 ಗಂಟೆವರೆಗೂ ಇದ್ದೇ ಇರ್ತೀನಿ. ರಾತ್ರಿ ಪೊಂಗಲ್ ತಿಂದು ಇದನ್ನು ಬ್ರೇಕ್ ಮಾಡ್ತೀನಿ, ಬಿಡಲ್ಲ. ಸೊ ನೀವು ಯಾರಾದ್ರು ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ 1 ದಿನ ಮಾಡಿ, ಬಟ್ 2 ದಿನ ಎಲ್ಲ ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ನೀವು 1 ದಿನ ಮಾಡೋ ಉಪವಾಸನೂ ಅದು ವೇಸ್ಟ್ ಉಪವಾಸ. ಏನಕ್ಕೆ ಅಂದರೆ ಉಪವಾಸ ಅಂದರೆ ದೇವ್ರ ಜೊತೆ ಇದ್ದು, ದೇವ್ರ ಹತ್ರ ಇದ್ದು, ಅವ್ರದ್ದೇ ಪ್ರೇಯರ್ಸು ಮೆಡಿಟೇಷನ್ ಎಲ್ಲ ಮಾಡ್ಕೊಂಡಿದ್ರೆ ಅದು ಒರಿಜಿನಲ್ ಉಪವಾಸ. ನಾವೆಲ್ಲೆಲ್ಲ ಸುತ್ಕೊಂಡು ಏನೂ ತಿಂದಲೇ ಬರೀ ಎಲ್ಲೆಲ್ಲ ಸುತ್ಕೊಂಡಿದ್ರೆ ಅದು ಉಪವಾಸ ಅಲ್ವೇ ಅಲ್ಲ. ಸೊ ನಾನು ಫಸ್ಟ್ ಆಫ್ ಆಲ್ ದೇವ್ರಿಗೋಸ್ಕರ ಮಾಡ್ತಾಯಿಲ್ಲ, ಬಟ್ ಒಂದು ಮೈಂಡ್ ಸೆಟ್ನ ಬಿಲ್ಡ್ ಮಾಡ್ಕೊಳ್ಳೋಕ್ಕೋಸ್ಕರ ಅಷ್ಟೇ ನಾನು ಮಾಡ್ತಾ ಇರೋದು. ಅಂದ್ಕೊಂಡ್ರೆ ಮಾಡ್ಬೋದು ಅಂತ ಒಂದು ಮೈಂಡ್ ಸೆಟ್ನ ಕ್ರಿಯೇಟ್ ಮಾಡೋಕ್ಕೆ ಮಾಡ್ತಾ ಇರೋದು. ಆ್ಯಕ್ಚುಲಿ ಈ ಮೈಂಡ್ ಹಂಗೆ ಬಂದ್ಬಿಡುತ್ತೆ, ಇವೆಲ್ಲ ಬೇಕಾ ನಮಗೆ, ಇವೆಲ್ಲ ಮಾಡಬೇಕಾ ಅಂತ. ಕ್ಯಾಲ್ರೀಸ್ ಕಮ್ಮಿ ತಿನ್ನಬೇಕಾದ್ರೆ ಆಗಲೇ ಒಂದು 2-3 ಸತಿ ಟ್ರೈ ಮಾಡಿದ್ದೀನಿ. ಸೊ ಇವಾಗ 2 ದಿನನೇ ಊಟ ಬಿಟ್ಟಿದ್ದೀನಿ, ಇವೆಲ್ಲ ಯಾವ ಲೆಕ್ಕ ಅಂತ ಮೈಂಡಿಗೆ ಬಂದ್ಬಿಟ್ಟಾಗ ಆರಾಮ್ಸೆ ತಿನ್ಬೋದು. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಟ್ರೈ ಮಾಡ್ತಾ ಇರೋದು. ನೀವೆಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. 1 ದಿನ ಮಾಡೋಂಗಿದ್ರೆ ಮಾಡಿ, ಅದು ದೇವ್ರಿಗೋಸ್ಕರ ಮಾಡಿ, ಒಳ್ಳೆಯದಾರ ಆಗುತ್ತೆ. ನಾವು ಮಾಡೋದ್ರಿಂದ ಏನೂ ಆಗಲ್ಲ. ಸೊ ಎಸ್, ಇವಾಗ ಟೈಮು 8 ಗಂಟೆ ಆಗ್ತಿದೆ. ಜಿಮ್ಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಜಾಸ್ತಿ ಮಾತಾಡೋಕ್ಕೂ ಆಯ್ತಲ್ಲ ಗುರು, ಸುಸ್ತಂದರೆ ಸುಸ್ತು.
ನಮ್ಮ ಮನೇಲೆಲ್ಲ ಫೋನ್ ಮಾಡಿ ನಮ್ಮಮ್ಮ ಎಲ್ಲರಿಗೂ ಫೋನ್ ಮಾಡ್ಬಿಟ್ಟು ಹೇಳ್ಬಿಟ್ಟವ್ರೆ. ಅವರೆಲ್ಲ ಫೋನ್ ಮಾಡಿ ಬೈತವ್ರೆ, ಏನು ತಿಕ್ಕ ಗಾಂಚಲಿ ನಿನಗೆ, ಏನಕ್ಕೆ ಇವೆಲ್ಲ ಮಾಡ್ತಿದ್ಯಾ ನೀನು. ಇವೆಲ್ಲ ಹೇಳಿದ್ರು ಸ್ವಲ್ಪ ಅವ್ರಿಗೂ ಬೇಜಾರು. ಇವೆಲ್ಲ ತಿನ್ನೋಕ್ಕೆಲ್ಲ ಇದ್ದು ಮನೆಯಲ್ಲಿ ತಿಂತಾ ಇಲ್ವಲ್ಲ ಅಂತ ಅವ್ರಿಗೂ ಬೇಜಾರು, ನಮ್ಮನ್ನ ನೋಡಿ ಅವ್ರಿಗೂ ಬೇಜಾರು. ಸೊ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ, ಮನೇಲಿರೋರ್ಗೆ ಬೇಜಾರು ಕೊಡೋಕ್ಕೆ ಹೋಗಬೇಡಿ. ಅಮ್ಮ ಆಗಲಿ 2 ದಿನದಿಂದ ಕೇಳ್ತಾನೆ ಅವರೇ, ಏನಾರು ಹಾಕ್ಕೊಡ್ಲ ತಿನ್ನೋಕ್ಕೆ, ಕಾಫಿ ಆದರೂ ಕುಡಿ ಸಾಕು ಒಲಿ ಅಂತ. ನನ್ನ ಹೆಸರು ಮನು, ಮಾತು ಮೇಲೆ ನಿಂತ್ಕೊಳ್ಳೋನು ನಾನು ಅಂದ್ಬಿಟ್ಟು ಸುಮ್ಮನಿದ್ದೀನಿ. ಎಷ್ಟೊತ್ತು ಗುರು, ಇನ್ನೊಂದು 12 ಅವರಾ? 9 ಗಂಟೆ ಅಂದ್ಕೊಂಡ್ರೆ 10, 11, 12, 1, 2, 3, 4, 5, 6, 7, ಇನ್ನು 12 ಅವರ್ ಅಷ್ಟೇ. 24 ಅವರ್ 36 ಅವರ್ ಎಷ್ಟೋ ಇದ್ದೀನಂತೆ. ಇನ್ಯಾವ ಲೆಕ್ಕ ಇದು ಮಾಡ್ತೀನಿ. ಇನ್ನೊಂದು 12 ಅವರ್ ಅಷ್ಟೇ ತಾನೆ, ಆರಾಮ್ಸೆ ಕಣ್ಣು ಮುಚ್ಚಿಬಿಡೋಷ್ಟೆಲ್ಲ ಆಗುತ್ತೆ, ಮಾಡ್ತಿದ್ದೀನಿ. ಸೊ ಗಾಯ್ಸ್, ಜಿಮ್ಗೆ ಹೋಗ್ತಾಯಿದ್ದೀನಿ. ನೀವು ನೋಡಿದ್ರೆ ಮುಖ ಒಂದು ಸ್ವಲ್ಪ ಲೈಟಾಗಿ ಚೇಂಜ್ ಆಗಿದೆ. ಸೊ ಗಾಯ್ಸ್, ಈಗ ಜಿಮ್ಗಾದ್ರೆ ಹೋಗ್ತಾಯಿದ್ದೀವಿ. ಈ ಟೈಮಲ್ಲಿ ನಮ್ಮನ್ನ ಕಾಪಾಡ್ತಾ ಇರೋದು ಇದೊಂದೇ, ಪ್ರೀ ವರ್ಕೌಟ್, ಮಜಲ್ ಪ್ಲೇಸ್ ವ್ಯಾಟೆಕ್ಸ್ ಪ್ರೀ ವರ್ಕೌಟ್. ಅದಕ್ಕೆ ಫುಲ್ ಹಾಕ್ಕೊಂಡಿದ್ದೀನಿ. ಇದೊಂದೇ ನನ್ನನ್ನು ಕಾಪಾಡ್ತಾ ಇರೋದು ಈಗ. ಸೊ ಎಸ್, ಹೋಗೋಣ ಜಿಮ್ಗೆ, ನೋಡೋಣ ಇವತ್ತು ಹೆಂಗಿರುತ್ತೆ ಅಂತ. ಸೊ ಗಾಯ್ಸ್, ವರ್ಕೌಟ್ ಸ್ಟಾರ್ಟ್ ಮಾಡೋಣ ಈಗ. ಸ್ಟಾರ್ಟ್ ದ ವರ್ಕೌಟ್. ಜಿಮ್ ಫುಲ್ಲು ಖಾಲಿ. ಫೋಟೋ ಶೂಟ್ ಸೆಟಪ್. ಗೈಸ್, ವೆಲ್ಕಮ್ ಬ್ಯಾಕ್. ಈಗ ಜಿಮ್ಮಿಂದ ಬಂದೆ, ಜಿಮ್ ಮುಗಿಸ್ಕೊಂಡು ಈಗ ಬಂದೆ. ಈ ವಿಡಿಯೋ ಮಾಡ್ತಾಯಿದ್ದೀನಿ ಅನ್ನೋದೇ ಗ್ಯಾಪ್ನ ಇಲ್ಲ. ತಲೆ ಏನು ಓಡ್ತಾಯಿತ್ತು ಏನು ಒಂದು ಅರ್ಥ ಆಯ್ತಾಯಿಲ್ಲ, ಹೆಂಗೋ ಆಡ್ತಾಯಿದ್ದೀನಿ. ಸೊ ಪಕ್ಕ ವೀಕ್ ಅಂತ ಆಗೋಗ್ಬಿಟ್ಟಿದ್ದೀನಿ. ಸುಮ್ಮನೆ ಏನೋ ನಿಂತಿದ್ದೀನಿ ಅಷ್ಟೆ. ಮುಖ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ. ಆಗುತ್ತೆ ಇನ್ನು 9 ಅವರ್. ನಾನಂತೂ ಮತ್ತೆ ಹೇಳ್ತಾ ಇದ್ದೀನಿ ಗುರು, ಯಾರು ಟ್ರೈ ಮಾಡಬೇಡಿ ಇದನ್ನು. ಸುಮ್ಮನೆ ಟ್ರೈ ಮಾಡಬೇಡಿ. 1 ದಿನ ಮಾಡೋಂಗಿದ್ರೆ ಮಾಡಿ, ಈ ಥರ 2 ದಿನ 3 ದಿನ ಮಾಡೋಕ್ಕೆ ಹೋಗಬೇಡಿ. ಅರ್ಧೋಯ್ತೈತೆ. ವರ್ಕೌಟು ಅಷ್ಟೇ, ವರ್ಕೌಟು ನಿನ್ನೆ ಮಾಡಿದಷ್ಟು ಪೊಟೆನ್ಷಿಯಲಿಂದ ಇವತ್ತು ಮಾಡೋಕ್ಕಾಗಲಿಲ್ಲ. ಸೀರಿಯಸ್ಲಿ ಹೇಳ್ಬಿಡ್ಬೋದು. ಇವಾಗೇನು ನೀವೇನು ಬಂದು ನೋಡಿರ್ತೀರಾ, ನಾನು ಆರಾಮ್ಸೆ ಹೇಳ್ಬಿಡ್ಬೋದು, ಇಲ್ಲ ನಾನು ಕರೆಕ್ಟ್ 100% ವರ್ಕೌಟ್ ಮಾಡಿದೆ ಅಂತ. ಬಟ್ ಏನೂ ಮುಚ್ಚಿಕಕ್ಕೆ ನಂಗಂತೂ ಆಗಲ್ಲ. ಸೊ ಏನೂ ಮುಚ್ಚಿಕಕ್ಕಂತೂ ಆಗಲ್ಲ. ಅದಕ್ಕೆ ಹೇಳ್ತಾಯಿದ್ದೀನಿ. ಲಾಸ್ಟ್ ವೀಕು ನಿನ್ನೆ ಹೆಂಗೋ 100% ಮಾಡಿದೆ, ಬಟ್ ಇವತ್ತು ಅಷ್ಟೊಂದು ಪೊಟೆನ್ಷಿಯಲಿಂದ ಮಾಡೋಕ್ಕಾಗಲಿಲ್ಲ. ಕಂಪ್ಲೀಟಾಗಿ ಎನರ್ಜಿ ಡಿಪ್ಲೀಟ್ ಆಗೋಯ್ತು. ವರ್ಕೌಟ್ ಮಾಡ್ತಾಯಿದ್ರೆ ಎಲ್ಲರೂ ವರ್ಕೌಟ್ ಮಾಡ್ತಾಯಿದ್ರೆ ಎಲ್ಲಿ ಬಿದ್ದೋಗ್ಬಿಡ್ತೀನಿ ಅನ್ನೋ ಬೈಕ್ಕೆ ಎಷ್ಟು 4 ಸೆಟ್ ಮಾಡೋದ್ರಲ್ಲಿ 4 ಸೆಟ್ ಮಾಡೋ ಜಾಗದಲ್ಲಿ 3 ಸೆಟ್ ಮಾಡ್ಕೊಬಂದೆ. ಬಟ್ ವೆಯ್ಟ್ ಎಲ್ಲೂ ಡ್ರಾಪ್ ಮಾಡಲಿಲ್ಲ, ರೆಪ್ಸ್ ಕಮ್ಮಿ ಆಯ್ತು ಅಷ್ಟೆ. ಸೊ ನೋಡೋಣ, ಇವಾಗ ಎಲ್ಗೂ ಹೋಗಲ್ಲ, ಏನೂ ಹೋಗಲ್ಲ. ಆಚೆ ಬೇರೆ ಮಳೆ ಬರ್ತೈತೆ. ಸೊ ಸುಮ್ಮನೆ ಮಲ್ಕೊತೀನಿ ದಿಕ್ಕಿಲ್ದಂಗೆ. ಸಿಗೋಣ. ವಾಟ್ಸಪ್ ಗಾಯ್ಸ್, ಟೈಮ್ ಈಗ ಹತ್ರ 6 ಗಂಟೆ ಆಗ್ತಿದೆ. ಸೊ ದೇವಸ್ಥಾನಕ್ಕೆ ಹೋಗೋ ಟೈಮ್ ಆಗ್ತಿದೆ. ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತೀನಿ. ದೇವಸ್ಥಾನದಲ್ಲಿ ಪೊಂಗಲ್ ತಿನ್ಕೊಂಡು
ಸಿಗ್ತೀನಿ. ಈಗ ಫಸ್ಟು ಸ್ನಾನ ಮಾಡಬೇಕು. ಅವಾಗಲಿಂದ ಮಲಿಕೊಂಡ್ಬಿಟ್ಟಿದ್ದೀನಿ, ಒಳ್ಳೆ ನಿದ್ದೆ ಮಾಡಿದೆ. ಹೆಂಗಿದ್ರು ರಾತ್ರಿ ನಿದ್ದೆ ಮಾಡಿಲ್ಲ. ರಾತ್ರಿ ಮಲ್ಕೊಳ್ಳೋ ಅಷ್ಟರಲ್ಲೇ 1 ಗಂಟೆ ಆಗಿತ್ತು, 1:30 ಆಗಿತ್ತು. ಸೊ ಈಗ ಮಲ್ಕೊಂಡ್ಬಿಟ್ಟೆ, ಒಳ್ಳೆ ನಿದ್ದೆ ಬಂತು. ಎದ್ದೆ, ಈಗ ಸ್ನಾನ ಮಾಡ್ಕೊಂಡು ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ. ಹೋಗ್ಬೇಕಾರೆ ಸಿಗ್ತೀನಿ. ಕೈ ನೋವು. ಸೊ ಇಸ್ಕಂಗಾರೆ ಬಂದು ಫುಲ್ ಜನ ಅವರೇ. ಸೊ ನೋಡೋಣ ಹೆಂಗಿರುತ್ತೆ ಹೊರಗಡೆ ಅಂತ ತೋರಿಸ್ತೀನಿ. ಸೊ ಗೈಸ್, ವಿಡಿಯೋ ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ ನಾನು. ಸೊ ಅದಕ್ಕೋಸ್ಕರ ಮತ್ತೆ ಈಗ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಅಂದರೆ ವಿಡಿಯೋ ಎಂಡಿಂಗ್ ಏನಾಯಿತು ಅವತ್ತು ಅಂತ. ಸೊ ನೀವು ನೋಡಿದ್ರಲ್ಲ, ಅವತ್ತು ನಾನು ರಾತ್ರಿ ಮನೇಲಿ ದೋಸೆ ಮಾಡಿಕೊಟ್ರು. ಫಸ್ಟು ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನದಲ್ಲಿ ಪೊಂಗಲ್ ತಿಂದೆ, ಅದು ನೀವು ನೋಡಿದ್ರಿ. ಪೊಂಗಲ್ ತಿಂದಾದ್ಮೇಲೆ ಸೀದಾ ಮನೆಗೆ ಬಂದಾದ್ಮೇಲೆ ನಮ್ಮ ಮನೇಲಿ ದೋಸೆ ಆಲೂಗಡ್ಡೆ ಪಲ್ಯ ಮಾಡಿದ್ರು, ತಿಂದೆ. ಡಯಟಲ್ಲಿ ಇದ್ದಲ್ಲ ಬ್ರೋ, ಹೆಂಗೆ ತಿಂದೆ ಅಂದರೆ, ತಿಂದೆ, ಬಟ್ ನಾನು 2 ದಿನ ಉಪವಾಸ ಇದ್ದೆ. 2 ದಿನ ಹತ್ರ ನಾವು 2000 ಕ್ಯಾಲರೀಸ್ ಲೆಕ್ಕ ಹಾಕೊಂಡ್ರು 4000 ಕ್ಯಾಲರೀಸ್ ನಾನು ತಿಂದಿರಲಿಲ್ಲ. ಇದರಲ್ಲಿ ಏನು ಹಬ್ಬ ಅಂದರೆ ಒಂದು 500 ಕ್ಯಾಲರಿ ಬರುತ್ತಾ, 1000 ಕ್ಯಾಲರಿ ಬರುತ್ತಾ, ಬರೋದೇ ಇಲ್ಲ ಅಷ್ಟು. ಬಟ್ 1000 ಕ್ಯಾಲರಿ ಲೆಕ್ಕ ಹಾಕೊಂಡ್ರು ಇನ್ನೂ 3000 ಕ್ಯಾಲರಿ ನಾನು ಕಮ್ಮಿನೇ ತಿಂದಂಗೆ. ಸೊ ಅದೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಏನು ಪ್ರಾಬ್ಲಮ್ ಆಯಿತು ಅಂದರೆ, ಅಲ್ಲಿ 2 ಪೊಂಗಲ್ ತಿಂದೆ, ಆಮೇಲೆ ಮನೆಗೆ ಬಂದು ದೋಸೆ ತಿಂದೆ, ಆಲೂಗಡ್ಡೆ ಪಲ್ಯ ತಿಂದೆ, ಮತ್ತು ಮನೇಲಿ ಮಾಡಿರೋ ಅನ್ನ ಸಾಂಬಾರು ಎಲ್ಲ ತಿಂದೆ. ಇಷ್ಟು ತಿಂದಾದ್ಮೇಲೆ ನನ್ನ ಹೊಟ್ಟೆ ಕೆಟ್ಟೋಯ್ತು. ಸರ್ವನಾಶ ಗುರು, ನಿದ್ದೆ ಬರಲಿಲ್ಲ. ಹೆಂಗಾಗೋಯ್ತು ಅಂದರೆ ನರ್ಕ ಆಗೋಯ್ತು. ಹೊಟ್ಟೆ ನೋವು ಮೀನ್ಸ್ ಏನಕ್ಕೆ ಹಂಗಾಯಿತು ಅಂದರೆ, ನಾನು ನೋಡಿದ ಪ್ರಕಾರ 2 ದಿನ ಏನೂ ತಿಂದಿರಲಿಲ್ಲ. ಸೊ ಡೈಜೆಷನ್ ಸಿಸ್ಟಮು ಮಲ್ಕೊಬಿಟ್ಟಿತ್ತು. ಸಡನ್ನಾಗಿ ಹಿಂಗೆ ಹೊಡೆದೆಬ್ಬರಿಸಿದ ತಕ್ಷಣ ಅದಕ್ಕೆ ಉರಿದೋಗ್ಬಿಟ್ಟು ಹೊಟ್ಟೆ ಕೆಡಿಸ್ಬಿಡ್ತು. ಇಷ್ಟು ತಿಂದಾದ್ಮೇಲೆ ಹೊಟ್ಟೆ ಫುಲ್ ಕೆಟ್ಟೋಗಿ ರಾತ್ರಿ ಹತ್ರ ಒಂದು 2-3 ಅವರ್ ನಿದ್ದೆ ಬರಲಿಲ್ಲ. ಅದಾದಮೇಲೆ ನಿದ್ದೆ ಬಂತು, ಆಮೇಲೆ ಎಲ್ಲ ನಾರ್ಮಲಾಗಿ ಸರೋಯ್ತು. ಸೊ ಇದು ಆಗಿದ್ದು ಕತೆ. ಸೊ ನೀವು ಯಾರು ಉಪವಾಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾಡಿ, 1 ದಿನ ಮಾಡಿ, ನಂತರ 2 ದಿನ ಮಾಡೋಕ್ಕೆ ಹೋಗಬೇಡಿ, ಬೇಕಾಗಿಲ್ಲ. ಆ್ಯಂಡ್ ಉಪವಾಸ ಮಾಡಾದ್ಮೇಲೆ ಅದನ್ನು ಬ್ರೇಕ್ ಮಾಡಬೇಕಾದ್ರೆ ಲೈಟಾಗಿ ತಿನ್ನಿ. ಮೀನ್ಸ್ ಏನಾದರೂ ಒಂದು ಸ್ವಲ್ಪ ಲೈಟಾಗಿ ತಿನ್ನಿ, ಓವರಾಗಿ ತಿನ್ನೋಕೆ ಹೋಗ್ಬೇಡಿ. ಏನಾದ್ರು ಒಂದು ಸ್ವಲ್ಪ ಲೈಟಾಗಿ ತಿನ್ಬಿಟ್ಟು ಒಂದು 5-6 ಅವರ್ ರೆಸ್ಟ್ ಕೊಟ್ಬಿಟ್ಟು ಅದಾದಮೇಲೆ ಮತ್ತೆ ನೀವು ಒಂದು ದೊಡ್ಡ ಮೀಲ್ನ ಬಾರಿಸ್ಬೋದು. ಸೊ ಇದನ್ನು ಹೇಳಬೇಕಿತ್ತು, ಇಷ್ಟೇ ನಾನು ಮಾಡಿದ್ದು. ಆ್ಯಂಡ್ ಅಷ್ಟೇ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಈ ಫಾಸ್ಟಿಂಗ್ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಹಾಕ್ತೀನಿ, ಇದನ್ನು ಫಾಲೋ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.